ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಪ್ಲಮ್ ಜ್ಯೂಸ್. ಪ್ಲಮ್ ಫ್ರೂಟ್ ನೋಡೋದಕ್ಕೆ ನೋಡಿ ಈ ಥರ ಇರುತ್ತೆ. ಇದರೊಳಗಡೆ ಸ್ಮಾಲ್ ಬೀಜ ಇರುತ್ತೆ, ಅದನ್ನು ತಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪ್ಲಮ್ ಫ್ರೂಟು 3 ತೊಗೊಂಡಿದ್ದೀನಿ, ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಅಲೋವೆರಾ ಜೆಲ್ 1 ಟೇಬಲ್ ಸ್ಪೂನ್, ಬ್ರೌನ್ ಶುಗರ್ 4 ಟೇಬಲ್ ಸ್ಪೂನ್, ನೀರು 1 ಗ್ಲಾಸು, ಸೈಂಧವ ಲವಣ ಅರ್ಧ ಟೀ ಸ್ಪೂನ್, ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್, ಮೆಣಸು ಪೌಡರ್ ಅರ್ಧ ಟೀ ಸ್ಪೂನ್, ಪ್ಲಮ್ ಫ್ರೂಟ್, ಸಕ್ಕರೆ, ಅಲೋವೆರಾ ಜೆಲ್, ಪೌಡರ್ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕೊಂಬಿಡಿ. ಹಾಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ. ಮೊದಲು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ. ನೋಡಿ ಇಷ್ಟಾಗಿರಬೇಕು. ಇವಾಗ ನೀರು ಇತ್ತಲ್ವ, ಪೂರ್ತಿ ಹಾಕ್ಕೊಂಡು ರುಬ್ಬಿಡಿ. ಪೂರ್ತಿ ಹಾಕ್ಕೊಂಡು ಸುಮ್ಮನೆ ಒಂದ್ಸರಿ ಅಷ್ಟೇ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಆಫ್ ಮಾಡ್ಬಿಡಿ. ನೋಡಿ ಅಷ್ಟೇ, ನೀರು ಹಾಕಿದ್ನಲ್ವ ಅದು ಮಿಕ್ಸ್ ಆಗಲಿ ಅಂತ ಅಷ್ಟೆ. ಇವಾಗ ಇದನ್ನು ಸೋಸ್ಕೊಳ್ಳಿ. ಈ ಥರ ಜ್ಯೂಸ್ಗಳನ್ನ ವಾರಕ್ಕೊಂದಿನ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು, ದೇಹದಲ್ಲಿರೋ ಬೇಡವಾದ ಕೊಬ್ಬನ್ನು ಕರಗಿಸುತ್ತೆ. ಈ ಹಣ್ಣಲ್ಲಿ ಆಪಲ್ಗಿಂತ ಹೆಚ್ಚಿನ ಪೋಷಕಾಂಶ ಇದೆ. ಶುಗರ್ ಕಾಯಿಲೆ ಕೂಡ ಕಂಟ್ರೋಲಿಗೆ ಬರುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಇದರಲ್ಲಿ ನಾರಿನಂಶ ಹೆಚ್ಚಾಗಿದೆ. ಗರ್ಭಿಣಿ ಮಹಿಳೆಯರಿಗೆ ತುಂಬ ಒಳ್ಳೆಯದು. ಯಾರಿಗೆ ಕೆಂಪು ರಕ್ತ ಕಣ ಕಡಿಮೆ ಇರುತ್ತೋ ಅವರು ಈ ಜ್ಯೂಸ್ ಕುಡಿಯೋದ್ರಿಂದ ಕೆಂಪು ರಕ್ತ ಕಣ ಹೆಚ್ಚಾಗುತ್ತೆ. ಇದರಲ್ಲಿ ವಿಟಮಿನ್ ಸಿ, ಎ, ಕೆ, ಮೆಗ್ನೀಷಿಯಂ, ರಂಜಕ, ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ. ಕರುಳಿನಲ್ಲಿ ಹುಣ್ಣಾಗಿದ್ದರೂ ಕೂಡ ಸರಿ ಹೋಗುತ್ತೆ. ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಕೂಡ ಹೆಚ್ಚಿಸುತ್ತೆ. ಕಣ್ಣಿನಲ್ಲಿ ಉರಿ, ಕಾಲಿನಲ್ಲಿ ಉರಿ, ಅಂಗೈಯಲ್ಲಿ ಉರಿ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಈ ಜ್ಯೂಸನ್ನು ಯಾವಾಗ ಬೇಕಾದರೂ ಕುಡಿಬೋದು, ಆದರೆ ಖಾಲಿ ಹೊಟ್ಟೆಲಿ ಕುಡಿಬಾರ್ದು. ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ಅವಾಗ ಕುಡಿಬೋದು, ಇಲ್ಲ ರಾತ್ರಿ ಕುಡಿಬೋದು. ನೋಡಿ 3 ಹಣ್ಣಿಂದ ನನಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ. 3 ಗ್ಲಾಸ್ ಅಷ್ಟಾಗುತ್ತೆ. Plum juice ready to serve.